ಮಕರ ರಾಶಿಯವರಿಗೆ ನಿಮ್ಮ ರಾಶಿಗೆ ಬರ್ತಾ ಇದ್ದ ಅಷ್ಟಮಾಧಿಪತಿಯವನು ರವಿ. ಹೀಗಾಗಿ ಆರೋಗ್ಯ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ಕ್ರೋಧಿ ಅಲಸಹ ಅಂತ ಹೇಳುತ್ತೆ. ಮಕರ ರಾಶಿಯಲ್ಲಿ ರವಿ ಇದ್ದಾಗ ಕ್ರೋಧಿಗಳಾಗ್ತಾರೆ, ಸ್ವಲ್ಪ ಸಿಟ್ಟು ಬರುತ್ತೆ. ಮುಂದೆ ಬರ್ತಕ್ಕಂಥದ್ದು ಕ್ರೋಧಿ ಸಂವತ್ಸರ, ಅದಕ್ಕೆ ಈಗಲೇ ತಯಾರಿ ಅನ್ನೋ ರೀತಿಯಲ್ಲಿ ಇದೆ ಈ ರವಿ ಪ್ರವೇಶ ಅಂತಕ್ಕಂಥದ್ದು. ಹೀಗಾಗಿ ಕ್ರೋಧಿ ಅಂದರೆ ಸಿಟ್ಟು, ಕೋಪ, ಸೆಡವು ಇವುಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಿವೇಚನೆಯನ್ನು ಕಳ್ಕೊಂಡು ಬಿಡ್ತಾರೆ. ಯಾವಾಗ ಕೋಪ ಬರುತ್ತೆ ವಿವೇಚನೆ ಹೊರಟೋಗುತ್ತೆ. ವಿವೇಚನೆ ಹೊರಟೋದಾಗ ಏನಾಗುತ್ತೆ, ಮರ್ಯಾದೆ ಹೋಗುತ್ತೆ. ಈ ಎಲ್ಲ ಒಂದು ಫಲಕ್ಕಾಗಿ ಈಗ ಕಾದು ಕೂತಿದೆ. ಇದು ಎಚ್ಚರಿಕೆ ಬೇಕು. ಮತ್ತು ತೊಂದರೆಗಳು, ನಷ್ಟಗಳು ಸಂಭವಿಸ್ತಕ್ಕಂಥದ್ದು, ವಿರೋಧ ಕಟ್ಟಿಕೊಳ್ಳುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸೋಲು ಉಂಟಾಗುತ್ತೆ, ಅಪಮಾನಗಳು, ಇಂಥದ್ದೊಂದು ಲಕ್ಷಣ ಇದೆ ಜನ್ಮಕ್ಕೆ ರವಿ ಬಂದಾಗ ಅಷ್ಟಮಾಧಿಪತಿ. ಹೀಗಾಗಿ ತುಂಬ ಜಾಗ್ರತೆ ಬೇಕು. ತಪ್ಪದೇ ನೀವು ಶಿವಾಪರಾಧ ಕ್ಷಮಾ ಸ್ತೋತ್ರವನ್ನು ಹೇಳಿಕೊಳ್ಬೇಕು. ಉಳಿದ ಹಾಗೆ ಶನೈಶ್ಚರ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಮಾತಿನಿಂದ ನೀವು ಕೆಲವನ್ನು ನಿಭಾಯಿಸ್ತೀರ. ಮತ್ತು ಸುಖಸ್ಥಾನದಲ್ಲಿ ಗುರುವಿದ್ದಾನೆ, ಅದೂ ಕೂಡ ತಕ್ಕಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲ ಗ್ರಹಗಳು ಕೆಲಸ ಮಾಡುತ್ತೆ. ಪ್ರಧಾನವಾಗಿ ನಾನಿಲ್ಲಿ ರವಿಯನ್ನು ಗುರಿಯಾಗಿ ಇಟ್ಕೊಂಡು ಹೇಳ್ತಾ ಇರೋದ್ರಿಂದ ಆ ರವಿ ಕೊಡ್ತಕ್ಕಂಥ ತೊಡಕುಗಳಿಂದ ಹೊರಬರಬೇಕಲ್ವ, ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು. ಕುಜ ಬರ್ತಾನೆ, ಚೆನ್ನಾಗಿದೆ. ಈಗ ನಾಳೆ ಮುಂದೆ ಫೆಬ್ರವರಿಯಲ್ಲಿ ನಿಮಗೆ ಕುಜ ಬಂದಾಗ ವಿಶೇಷ ಫಲ ತಂದು ಕೊಡ್ತಾನೆ. ಅವನು ಒಳ್ಳೆ ಈ ಗೃಹ ನಿರ್ಮಾಣ ಆಗಬಹುದು, ಲಾಭ ಬರಬಹುದು ವೃತ್ತಿಯಲ್ಲಿ, ಇತ್ಯಾದಿ ಎಲ್ಲ ಶುಭ ಫಲಗಳಿದ್ದಾವೆ. ಹೀಗಾಗಿ ಆ ಎಲ್ಲ ಫಲಗಳನ್ನು ಅನುಭವಿಸುವ ಮುನ್ನ ತೊಡಕುಗಳನ್ನು ಬಿಡಿಸ್ಕೊಳ್ಬೇಕು. ಈ ಕಾರಣದಿಂದಾಗಿ ನೀವು ಈ ಶಿವಾಪರಾಧ ಕ್ಷಮಾ ಸ್ತೋತ್ರವನ್ನು ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಪ್ರಧಾನವಾದ ವ್ಯವಹಾರಗಳು, ಈ ಭೂಮಿ ವ್ಯವಹಾರ, ಮತ್ತೊಂದು ಕೋರ್ಟು ಕೇಸು, ಇಂತಹ ವ್ಯವಹಾರಗಳಲ್ಲಿ ನೀವು ಕಾಲಿಡುವಾಗ, ಆ ಪ್ರವೇಶ ಮಾಡುವಾಗ ಸ್ವಲ್ಪ ತಾಳ್ಮೆ ಇರಲಿ. 1 ತಿಂಗಳು ಬಿಟ್ಬಿಡಿ. ಆಮೇಲೆ ಫೆಬ್ರವರಿ ನಂತರದಲ್ಲಿ ಇಂಥ ಕೆಲಸ ಮಾಡಿದ್ರೆ ನಿಮಗೊಂದು ಜಯ ಸಿಗುತ್ತೆ. ಹೀಗಾಗಿ ಈಗಲೇ ನೀವು ಎಲ್ಲ ಗಹನವಾದ ಗುರುತರವಾದ ಜವಾಬ್ದಾರಿಗಳನ್ನು ತಗೊಳ್ಳಿಕ್ಕೆ ಹೋಗಬೇಡಿ, ಅದು ನಿಮಗೆ ಮೂಲವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.